ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇಶಾನ್ ಕಿಶನ್ ಅವರ ಆಟ ಇಲ್ಲಿಗೆ ಮುಕ್ತಾಯವಾಗಿದೆ ಅಂತ ತುಂಬ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇಂಡಿಯಾ ಟೀಮ್ನಲ್ಲಿ ಅವರು ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. T20 ವರ್ಲ್ಡ್ ಕಪ್ನಲ್ಲೂ ಕೂಡ ಇರ್ತಾ ಇರಲಿಲ್ಲ, ಈಗ ಸಿರೀಸ್ನಲ್ಲೂ ಕೂಡ ಇವರನ್ನು ಹಾಕಿಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಸೆಲೆಕ್ಷನ್ದವರು ಇಶಾನ್ ಕಿಶನ್ ಅವರನ್ನು ದೂರ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಇಶಾನ್ ಕಿಶನ್ ಅವರು ಏಕೆ ದೂರ ಉಳಿದಿದ್ದಾರೆ, ಇವರು ಮತ್ತೆ ಇಂಡಿಯಾ ಟೀಮ್ಗೆ ಕಮ್ಬ್ಯಾಕ್ ಮಾಡುತ್ತಾರಾ ಇಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸ್ಕೊಂಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಇಶಾನ್ ಕಿಶನ್ ಅವರು ಇಂಡಿಯಾ ಟೀಮ್ನಲ್ಲಿ ಆಡುವಾಗ ODIನಲ್ಲಿ ಇವರು ಡಬಲ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಇವರು ಬಂಧುಗಳೇ ಶತಕಗಳನ್ನು ಬಾರಿಸ್ತಾ ಇದ್ದರು. ಆದರೆ ಈಗ ಇವರಿಗೆ ಇತ್ತೀಚೆಗೆ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇರಲಿಲ್ಲ. IPLನಲ್ಲೂ ಕೂಡ ಇವರು ಅಂತ ಹೇಳ್ಕೊಳ್ಳೋಂಥ ಫಾರ್ಮ್ನಲ್ಲಿ ಇರಲಿಲ್ಲ. ಅದಕ್ಕಾಗಿ ಇವರನ್ನು T20 ವರ್ಲ್ಡ್ ಕಪ್ನಲ್ಲಿ ಸೇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗ ಇವರು ಶ್ರೀಲಂಕಾ ವಿರುದ್ಧ T20 ಸರಣಿಯಲ್ಲೂ ಕೂಡ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಇವರು ಮುಂದೆ ಇಂಡಿಯಾ ಟೀಮ್ನಲ್ಲಿ ಆಡೋದು ಭಾಳ ಡೌಟ್ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ ಇವರಂಥ ಕಾಂಪಿಟೇಷನ್ ಇದೆ. ಇದರಲ್ಲಿ ಇಶಾನ್ ಕಿಶನ್ ಅವರ ಫಾರ್ಮ್ ತುಂಬ ಕಳಪೆ ಇದೆ ಅಂತ ಹೇಳ್ಬೋದು. ಇವರು ಕಮ್ಬ್ಯಾಕ್ ಮಾಡಬೇಕಂದ್ರೆ ಬಿಗ್ ಫಾರ್ಮ್ನಿಂದ ಆಡಬೇಕು ಅಂತ ಹೇಳ್ಬೋದು. ಇಂಡಿಯಾ ಟೀಮ್ನಲ್ಲಿ ಇವರಿಗೆ ಆಡುವ ಚಾನ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಚಾನ್ಸ್ ಕೊಡಬೇಕಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.